ವಿದ್ಯುತ್ ಸರಬರಾಜು ಕಂಪನಿ ಖಾಸಗೀಕರಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಡೆವಲಪ್ಮೆಂಟ್ ಇದು. ವಿತರಣಾ ಪರವಾನಗಿಗೆ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅರ್ಜಿಯನ್ನ ಹಾಕಿದೆ. ಎಸ್ಕಾಂ ವ್ಯಾಪ್ತಿಯ 19 ಜಿಲ್ಲೆಯಲ್ಲಿ ವಿತರಣಾ ಪರವಾನಗಿ ಅರ್ಜಿಯನ್ನ ಹಾಕಿಕೊಳ್ಳಲಾಗಿದೆ. ವಿದ್ಯುತ್ ವಿತರಣೆಯಲ್ಲಿ ಖಾಸಗಿಯವರ ಎಂಟ್ರಿಗೆ ಕೇಂದ್ರದ ಕಾಯ್ದೆ ಪ್ರಕಾರ ಅನುಮತಿ ಇದೆ. ಈ ಹಿಂದೆ ರಾಜ್ಯ ಸರ್ಕಾರ ಖಾಸಗೀಕರಣಕ್ಕೆ ಅವಕಾಶ ಇಲ್ಲ ಅಂತ ಹೇಳಿತ್ತು. ನಮ್ಮ ಮುಂದೆ ಏನಂತ ಪ್ರಸ್ತಾಪ ಇಲ್ಲ, ನಾವೇ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿತ್ತು. ಬಟ್ ಈಗ ನೋಡಿದ್ರೆ ಟಾಟಾ ಕಂಪನಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಸಾರ್ವಜನಿಕರು ಇದಕ್ಕೆ ಬಹಳ ಆಕ್ಷೇಪಣೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಸಗಿ ಕಂಪನಿ ಎಂಟ್ರಿ ಸುದ್ದಿಗೆ ಎಸ್ಕಾಂ ನೌಕರರ ಸಂಘ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇನ್ಫ್ಯಾಕ್ಟ್ ಆಕ್ಷೇಪಣೆ ಸಲ್ಲಿಕೆಗೂ ಕೂಡ 50,000 ಸಿಬ್ಬಂದಿಯಿಂದ ಇವತ್ತು ನಿರ್ಧಾರಗಳಾಗುತ್ತೆ. ಸಾಮಾನ್ಯವಾಗಿ ಈ ಥರ ಖಾಸಗಿ ಕಂಪ್ನಿಗಳಿಗೆ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಪ್ರಕಟ ಮಾಡಲಾಗುತ್ತೆ. ಈ KERC ಅವರು ಪ್ರಕಟ ಮಾಡ್ತಾರೆ. ಈ ಥರದ್ದೊಂದು ಅರ್ಜಿ ಬಂದಿದೆ, ನಿಮ್ಮದೆಲ್ಲ ಅಭಿಪ್ರಾಯ ಹೇಳಿ ಅಂತ ಸಾರ್ವಜನಿಕರಿಂದ ಕೇಳ್ತಾರೆ, ಎಸ್ಕಾಂ ನೌಕರರಿಂದ ಕೇಳ್ತಾರೆ. ಒಂದು ವೇಳೆ ಆಕ್ಷೇಪಣೆ ಇದ್ದರೆ ಯಾವ ಕಾರಣಕ್ಕೆ ಅಂತ, ಅದು ವ್ಯಾಲಿಡ್ ರೀಸನ್ ಆದರೆ ಪಬ್ಲಿಕ್ ಹಿಯರಿಂಗ್ ಆಗುತ್ತೆ. 35,000 ಕೋಟಿ ಲಾಸಲ್ಲಿದೆ ಎಸ್ಕಾಂಗಳು ಅನ್ನೋದು ಒಂದು ಮಾಹಿತಿ.